ಹೆಲೋ ಗೈಸ್, ಎಲ್ಲ ಹೇಗಿದ್ದೀರಾ? ನಾನಿವತ್ತು ವ್ಲಾಗ್ ಮಾಡ್ತಿರೋದೇನಕ್ಕೆ ಅಂದರೆ ಇವತ್ತು ನಾನು ಹೊಸ ರೂಮಿಗೆ ಶಿಫ್ಟ್ ಆಗಿದ್ದೀನಿ. ಸೊ ಈ ರೂಮ್ ಹೆಂಗಿದೆ ಅಂತ ಹೋಮ್ ಟೂರ್ ಮಾಡ್ತೀನಿ, ಬನ್ನಿ. ಸೊ ಇದನ್ನ ಬಿಲ್ಡಿಂಗು, ಇದು ಎಂಟ್ರೆನ್ಸ್. ಸೊ ಎವ್ರಿ ಹೋಮ್ಗೆ ಒಂದೊಂದು ಪೋಸ್ಟ್ ಬಾಕ್ಸ್ ಇರುತ್ತೆ. ಸೊ ಇದು ನನ್ನ ಹೋಮು. ಇಲ್ಲಿ ನಮ್ಮಪ್ಪನ ಹೆಸರು ಹಾಕಿದ್ದಾರೆ, ಅಂದರೆ ಲಾಸ್ಟ್ ನೇಮ್ ಹಾಕ್ತಾರೆ ಯೂಶಲಿ. ಸೊ ಇದು ನಮ್ಮಪ್ಪನ. ಇಲ್ಲೂ ಅಷ್ಟೇ, ಇಲ್ಲಿ ನಮ್ಮ ರೂಮಿಗೆ ಯಾರಾದರೂ ಬರಬೇಕಂದ್ರೆ ಇಲ್ಲಿ ಬೆಲ್ ಮಾಡಬೇಕು. ಸೊ ನಮಗೆ ಕಾಲ್ ಬರುತ್ತೆ, ಅಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಇಲ್ಲಿ ಡೋರ್ ಓಪನ್ ಆಗುತ್ತೆ. ಬಟ್ ನನ್ನ ಹತ್ರ ಈಗ ಕೀ ಇದೆ, ನಾನು ಕೀಯಿಂದ ಓಪನ್ ಮಾಡ್ತೀನಿ. ಸೊ ನಂದು ರೂಮ್ ಇರೋದು ಸೆಕೆಂಡ್ ಫ್ಲೋರ್, ಸಾರಿ ಫಸ್ಟ್ ಫ್ಲೋರಲ್ಲಿ. ಇದೊಂದು ರೂಮು, ಇದೊಂದು ರೂಮು. ನಾನು ಹೇಳ್ದೆ ಅಲ್ಲ, ನಾವಲ್ಲಿ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಅಂತ, ಅದು ಈ ಬಟನ್. ಆ್ಯಂಡ್ ದಿಸ್ ಇಸ್ ಬಾಲ್ಕನಿ, ಇದು ಕಾಮನ್ ಸ್ಪೇಸ್. ಸೊ ನಂದು 3 ರೂಮ್ ಅಪಾರ್ಟ್ಮೆಂಟ್. ಇದು 2 ರೂಮೇಟ್ ಇದ್ದಾರೆ, ಒಬ್ಬಳು ಚೈನೀಸ್ ಮತ್ತು ಇನ್ನೊಬ್ಬಳು ಜರ್ಮನ್. ಸೊ ಇಲ್ಲಿ ವೈಫೈ ಫ್ರೀ ಇಲ್ಲ, ಪೇ ಮಾಡಬೇಕು ಎಕ್ಸ್ಟ್ರಾ. ಆ್ಯಂಡ್ ಇದು ಕಾಮನ್ ಕಿಚನ್. ಇದು ನಮಗೆ ಗ್ಯಾಸ್, ಅಂದರೆ ನೀರು ಹೀಟ್ ಮಾಡೋಕ್ಕೆ ಅಥವಾ ಹೀಟರಿಗೆ ಗ್ಯಾಸ್ ಬೇಕಲ್ಲ, ಅದಕ್ಕೆ. ಆ್ಯಂಡ್ ಇದು ಓವನ್ ಆ್ಯಂಡ್ ವಾಷಿಂಗ್ ಮೆಷಿನು ಇದೆ. ಆ್ಯಂಡ್ ಇದು ನಮ್ಮದು ವಿಂಡೋ, ಕಿಚನ್ ವಿಂಡೋ ವ್ಯೂ ತೋರಿಸ್ತೀನಿ ರೀ. ಇದು ನಮ್ಮ ಕಿಚನಿಂದ ವ್ಯೂ ಹೀಗಿದೆ. ಅದಾದಮೇಲೆ ಇದು ನಮ್ಮದು ಗ್ರೋಸರಿ ಸ್ಟಫ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಇದು ರ್ಯಾಕ್ ಇದೆ. ಸೊ ಇಲ್ಲಿ ಒಬ್ಬೊಬ್ರಿಗೆ 2 ರ್ಯಾಕ್ ಇದೆ. ಆ್ಯಂಡ್ ನಾವು ಊಟ ಅಂದರೆ ಡೈನಿಂಗ್ ಟೇಬಲು ಇದೆ, ಬೇಕಂದರೆ ಇಲ್ಲಿ ಕೂತ್ಕೊಂಡು ತಿನ್ಬೋದು. ಆ್ಯಂಡ್ ಮೈಕ್ರೋವೇವ್ ಇದೆ, ಬಟ್ ವರ್ಕ್ ಆಗ್ತಿಲ್ಲ. ಸೊ ಇಲ್ಲೂ ಅಷ್ಟೇ ಒಂದೊಂದು ಒಬ್ಬೊಬ್ಬರಿಗೆ ಅಂತ ಶೇರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಕ್ಲೀನಿಂಗಿಗೂ ಅಲ್ಲೊಂದು ಪೇಪರ್ ಇತ್ತಲ್ಲ, ಅದು ಕ್ಲೀನಿಂಗಿಗೆ. ಆ್ಯಂಡ್ ಹಿಯರ್ ಕಮ್ಸ್ ಮೈ ರೂಮ್. ಸೊ ಇಲ್ಲಿ ಆ್ಯಕ್ಚುಲಿ ಲಾಕ್ ಮಾಡ್ತಾರೆ, ಸೊ ಅದಕ್ಕೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನನ್ನ ರೂಮ್ನ. ಇನ್ನೂ ಅಷ್ಟೊಂದು ಕರೆಕ್ಟಾಗಿ ಎಲ್ಲನೂ ಅರೇಂಜ್ ಮಾಡಿಲ್ಲ, ಬಟ್ ಇದೆ. ಸೊ ಇದೇ ನನ್ನ ರೂಮು. ಇಲ್ಲಿ ಹ್ಯಾಂಗರ್ಸ್ ಇದೆ. ಆ್ಯಂಡ್ ಇದು ಸ್ಮಾಲ್ ಫರ್ನಿಚರ್, ನಾನು ಫುಡ್ ಐಟಮ್ಸ್ ಮತ್ತು ಎಮರ್ಜೆನ್ಸಿಗೆ ಏನೇನು ಬೇಕು ಅದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ದಾಲ್ ಮಾಡಿದ್ದೆ, ಸೊ ಅದಿನ್ನು ಉಳಿದಿದೆ ನೈಟಿಗೆ. ಆ್ಯಂಡ್ ಇದು ಆಫೀಸ್ ಲ್ಯಾಪ್ಟಾಪ್, ಅದು ನಂದು ಪರ್ಸ್ನಲ್ ಲ್ಯಾಪ್ಟಾಪ್. ಆ್ಯಂಡ್ ಇದು ಸ್ಮಾಲ್ ಬೆಡ್ ಟೇಬಲ್. ಆ್ಯಂಡ್ ನನ್ನ ಬೆಡ್ ಮೇಲೆ ನಾನು ಬನ್ನಿ ಮಲ್ಕೊಂಡಿದ್ದೆ ನೋಡಿ. ಆ್ಯಂಡ್ ಇದು ನಾನು ದೇವ್ರು ಇಟ್ಕೊಂಡಿದ್ದೀನಿ, ಇವಾಗ ಸ್ವಲ್ಪ ತಲೆ ಪೂಜೆ ಮಾಡಿದ್ದೆ. ನಾನು ಆ್ಯಂಡ್ ಕಬೋರ್ಡ್. ಇವಾಗ ನೀವು ಅಂದ್ಕೊತಿರ್ಬೋದು ಇದು ಮಧ್ಯಾಹ್ನನೋ ಅಥವಾ ಸಂಜೆನೋ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಬಟ್ ಇವಾಗ ಎಷ್ಟು ಗಂಟೆ ಅಂದ್ಕೊತಿದ್ದೀರಾ? ಇದು ಆಲ್ಮೋಸ್ಟ್ 9 ಗಂಟೆ ಆಗಿದೆ, 8:52 ನೈಟ್. ಸೊ ಇಲ್ಲಿ ಸಮ್ಮರಲ್ಲಿ ತುಂಬ ಲೇಟಾಗಿ ಸನ್ಸೆಟ್ ಆಗೋದು, ಇನ್ನೂ ಒಂದು 10 ಗಂಟೆ ತನಕನೂ ಹಿಂಗೆ ಬೆಳಕಿರುತ್ತೆ, ಅದಾದಮೇಲೆ ಕತ್ಲೆ ಆಗೋದು. ಇಲ್ಲಿ ಯಾವ ಥರ ಅಂದರೆ ಸ್ಟೂಡೆಂಟ್ ಡೋಮ್ ಥರ ಅಲ್ಲ, ಯಾಕಂದರೆ ಸ್ಟೂಡೆಂಟ್ ಡೋಮಲ್ಲಿ ಇಂಟರ್ನೆಟ್, ಹೀಟರ್ ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ ರೆಂಟಲ್ಲಿ. ಬಟ್ ಇಲ್ಲಿ ಹೇಗೆ ಅಂದರೆ ವಾರ್ಮ್ ರೆಂಟ್ ಮತ್ತು ಕೋಲ್ಡ್ ರೆಂಟ್ ಅಂತ ಇರುತ್ತೆ. ನನಗಿಲ್ಲಿ ನಾನು ಲ್ಯಾಂಡ್ ಲಾರ್ಡಿಗೆ ಜಸ್ಟ್ ಕೋಲ್ಡ್ ರೆಂಟ್ ಕಟ್ಟಬೇಕು, ಅಂದರೆ ಜಸ್ಟ್ ಅದು ವಾಟರ್ ಮತ್ತು ರೂಮ್ ಅಷ್ಟೇ ಇನ್ಕ್ಲೂಡೆಡ್. ಆ್ಯಂಡ್ ಏನೇ ನನಗೆ €100 ತನಕ ಏನೇ ರಿಪೇರ್ ಬಂದರೂ ರೂಮಲ್ಲಿ ನಾನೇ ಸರಿ ಮಾಡ್ಕೊಬೇಕು. ಅಂದರೆ ಬಲ್ಬ್ ಚೇಂಜ್ ಮಾಡ್ಕೊಳ್ಳೋದು ಅದೆಲ್ಲ ನಾನೇ ಮಾಡ್ಕೊಬೇಕು. ಬಟ್ ಸ್ಟೂಡೆಂಟ್ ಡಾಮಲ್ಲಿ ಆ ಥರ ಇರಲಿಲ್ಲ. ಮತ್ತು ಇಂಟರ್ನೆಟ್, ಹೀಟರ್ದು ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಎಕ್ಸ್ಟ್ರಾ ಅಂದರೆ ಸಪ್ರೇಟ್ ಪೇ ಮಾಡಬೇಕು. ಇಲ್ಲಿ ನನ್ನ ರೂಮ್ಮೇಟ್ ಒಬ್ಬಳು ಪೇ ಮಾಡ್ತಾಳೆ, ಅಂದರೆ 1 ಮಂತಿಗೆ ಎಷ್ಟು ಬರುತ್ತೆ ಆ ಥರ.
ಅದು ಡಿವೈಡೆಡ್ ಬೈ 3, ಯಾಕಂದರೆ ಇದು 3 ಶೇರ್ಡ್ ಅಪಾರ್ಟ್ಮೆಂಟ್. ಸೊ ಮೇ ಬಿ ಎಲೆಕ್ಟ್ರಿಸಿಟಿ ಮತ್ತು ಹೀಟರ್ದೆಲ್ಲ €100 ಬರ್ಬೋದು ಪರ್ ಪರ್ಸನ್. ಸೊ ಆಲ್ಮೋಸ್ಟ್ €370 ಆಗುತ್ತೆ ನಂದು ರೆಂಟ್ 1 ಮಂತಿಗೆ ಇವಾಗ. ಸೊ ಎಕ್ಸ್ಪೆನ್ಸಿವ್ ಸಿಟಿ. ಸ್ಟೂಡೆಂಟ್ ಲೈಫ್ ಅಂದರೆ ಈಸಿ ಅಲ್ಲ, ಯಾಕಂದರೆ ಇವಾಗ ನಾನು ಇಲ್ಲಿಗೆ ಏನಕ್ಕೆ ಶಿಫ್ಟ್ ಆಗಿದ್ದು ಅಂದರೆ ನನಗೆ ಇಂಟರ್ನ್ಶಿಪ್ ಸಿಕ್ತು. ಸೊ ನಾನು ಇದ್ದಿದ್ದ ಪ್ಲೇಸ್ ಕೆಮ್ನೆಟ್ಸ್. ಸೊ ಕೆಮ್ನೆಟ್ಸಿಂದ ನೆಕಾರ್ಝೋಲ್ಮ್ ಇಂಟರ್ನ್ಶಿಪ್ ಪ್ಲೇಸ್, ಅಲ್ಲಿಗೆ ಆಲ್ಮೋಸ್ಟ್ 6.5 hour ಟ್ರಾವೆಲ್ ಆಗುತ್ತೆ. ಆಬ್ವಿಯಸ್ಲಿ ಡೈಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಇಲ್ಲಿಗೆ ಶಿಫ್ಟ್ ಆಗಿದ್ದು ನಾನು. ಅಷ್ಟೇ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.